ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಎಲ್ಲರಿಗೂ ನಮಸ್ಕಾರ. 9ನೇ ತರಗತಿ ಮಕ್ಕಳಿಗೆ ಸಂವೇದ ಈ ಕಲಿಕಾ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ. ಪಾಠವನ್ನು ಆರಂಭ ಮಾಡೋದಕ್ಕಿಂತ ಮೊದಲಿಗೆ ಒಂದು ಪುಟ್ಟದಾಗಿರ್ತಕ್ಕಂಥ ಒಂದು ಚಟುವಟಿಕೆಯನ್ನು ಮಾಡೋಣ. ನಿಮಗೆ ಭಾಳ ಆಸಕ್ತಿ ಇರ್ತಕ್ಕಂಥ ಚಟುವಟಿಕೆ ಇದು. ಸರಿ ನೋಡಿ, ಈ ಕೆಳಗಿನ ಕವಿಗಳು ಅವರ ಕಾವ್ಯನಾಮವನ್ನು ತಿಳಿಸ್ಬೇಕು. ತಿಳಿಸ್ತೀರಾ? ದ.ರಾ ಬೇಂದ್ರೆ ನೋಡಿರ, ದ.ರಾ ಬೇಂದ್ರೆ ಫೋಟೋನ ಇಲ್ಲಿದೆ ನೋಡಿ, ಬೇಂದ್ರೆಯವರ ಫೋಟೋ. ಇವರೇ ದ.ರಾ ಬೇಂದ್ರೆ ಅವರು. ಇವರ ಕಾವ್ಯನಾಮ ಏನು? ಆಯ್ಕೆಗಳನ್ನು ಕೊಡ್ತೀನಿ. 1 ದತ್ತಾತ್ರೇಯ ಬೇಂದ್ರೆ, 2 ಆಶುಕವಿ, 3 ಅಂಬಿಕಾತನಯ ದತ್ತ, 4 ಬೇಂದ್ರೆ. ಇದರಲ್ಲಿ ಯಾವುದು ಸರಿಯಾದ ಉತ್ತರ ಹೇಳ್ರಿ ನೋಡೋಣ. ದ.ರಾ ಬೇಂದ್ರೆಯವರ ಕಾವ್ಯನಾಮ ಇದರಲ್ಲಿ ಇದೆ ಒಂದು. ನೋಡೋಣ, ಉತ್ತರ ನೋಡೋಣ. ನೀವು ಕೊಟ್ಟ ಉತ್ತರ ಸರಿ ಇದೆಯೋ ಇಲ್ಲೋ ಅನ್ನೋದನ್ನು ಪರಿಶೀಲನೆ ಮಾಡೋಣ. ಓ, ಸರಿಯಾದ ಉತ್ತರ ಅಂಬಿಕಾ ತನಯ ದತ್ತ, ದ.ರಾ ಬೇಂದ್ರೆಯವರ ಕಾವ್ಯನಾಮ ಇದು. ಸರಿ, ಸಿದ್ದಯ್ಯ ಪುರಾಣಿಕ್ ಇವರ ಕಾವ್ಯನಾಮ ಏನು? ನೋಡ್ರಿ, ಇವರೇ ಸಿದ್ದಯ್ಯ ಪುರಾಣಿಕ್ ಅವರು. ಯಾರಾದರೂ ನೋಡಿದ್ದಿಲ್ಲ ಅಂದರೆ ನೋಡ್ರಿ, ಸಿದ್ದಯ್ಯ ಪುರಾಣಿಕ್ ಅವರು. ಇವರ ಕಾವ್ಯನಾಮ ಆಯ್ಕೆಗಳನ್ನು ಕೊಡ್ತೀನಿ ಮಕ್ಕಳೇ. ಕಾವ್ಯಾನಂದ, ಆನಂದ, ಆನಂದಕಂದ, ಪುರಾಣಿಕ. ಇವು 4 ಆಯ್ಕೆಗಳಲ್ಲಿ ಇವರ ಕಾವ್ಯನಾಮ ಯಾವುದು ಅನ್ನೋದನ್ನು ಆಯ್ಕೆ ಮಾಡಬೇಕು. ಓಕೆ, ಹೇಳ್ರಿ ನೋಡೋಣ. ವಿಚಾರ ಮಾಡ್ರಿ, ನೆನಪು ಮಾಡ್ಕೊಡ್ರಿ. ಹಿಂದೆ ಓದಿರುವಂಥದ್ದು ಸಿದ್ದಯ್ಯ ಪುರಾಣಿಕ್ ಅವರ ಕವನಗಳು ಪ್ರಾಥಮಿಕ ಶಾಲಾ ಪಠ್ಯ ಪುಸ್ತಕದಿಂದನೇ ನಮಗೆ ಬಂದವ, ಹೌದಾ? ಅಲ್ಲಿ ಕವಿ ಪರಿಚಯದ ಸಂದರ್ಭದಲ್ಲಿ ನೀವು ಓದಿರ್ತೀರಿ. ಹಾಗೆ ಹಾಗೆ ಬರಬೇಕು ಉತ್ತರ. ನೋಡೋಣ ಹಾಗಾದರೆ ನೀವು ಹೇಳಿದ್ದು ಸರಿ ಅದನಂತ. ಸಿದ್ದಯ್ಯ ಪುರಾಣಿಕ್ ಅವರ ಕಾವ್ಯನಾಮ ಕಾವ್ಯಾನಂದ, ಹೌದಲ್ಲ? ಸರಿ ಮಕ್ಕಳೇ, ಮುಂದಿಂದು ಇವ್ರು ಯಾರು? ಗದಗಿನ ನಾರಾಯಣಪ್ಪ. ಗದಗಿನ ನಾರಾಯಣಪ್ಪನವರು ಇವರು. ನೋಡಿದ್ರಲ್ಲ ಆಯ್ಕೆಗಳು. ಇವರು ಕಾವ್ಯನಾಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಯ್ಕೆಗಳನ್ನು ತೋರಿಸ್ತೀನಿ. ಗದಗಿನ ಕವಿ ನಾರಾಯಣ ಕುಮಾರವ್ಯಾಸ. ಗದಗಿನ ನಾರಾಯಣಪ್ಪ ಯಾವುದು? ಈ 4ರಲ್ಲಿ ನಿಮ್ಮ ಆಯ್ಕೆ ಯಾವುದು? ನನ್ನ ಆಯ್ಕೆನೂ ಒಂದಿದೆ. ನಾನು ಹೇಳಲ್ಲ, ನೀವು ಹೇಳಬೇಕು. ನಾನು ಉತ್ತರ ಬಂದ ನಂತರ ನನ್ನ ಆಯ್ಕೆಯನ್ನು ಹೇಳ್ತೀನಿ ನಾನು. ಓಕೆ, ಸರಿ ಮಕ್ಕಳೇ, ಆಗಲಿ ನೋಡೋಣ. ಗದಗಿನ ನಾರಾಯಣಪ್ಪ ಅವರ ಕಾವ್ಯನಾಮ ಕುಮಾರವ್ಯಾಸ. ನಿಮ್ಮದು ಅದೇ ಆಗಿತ್ತು, ನಂದು ಅದೇ ಆಗಿತ್ತು. ಒಳ್ಳೆ ಉತ್ತರ ಕೊಟ್ಟಿರಿ ಮಕ್ಕಳೇ. 3ಕ್ಕೂ ಉತ್ತರವನ್ನು ನೀವು ಸರಿಯಾಗಿ ಕೊಟ್ಟಿರಿ. 4ನೇದೊಂದು ಅದೇ ರೀತಿ ಕೊಟ್ಟುಬಿಡ್ರಿ. ಬೆಟಗೇರಿ ಕೃಷ್ಣ ಶರ್ಮ. ಇವರು ಬೆಟಗೇರಿ ಕೃಷ್ಣ ಶರ್ಮ ಅವರು. ಇವ್ರ ಕಾವ್ಯನಾಮ ಒಂದು ಯಾವುದು ಅನ್ನೋದನ್ನು ನೋಡ್ತಾ ಹೋಗೋಣ. ಆಯ್ಕೆಗಳನ್ನು ಕೊಡ್ತೀನಿ. ಆನಂದಕಂದ, ಆನಂದ, ಕೃಷ್ಣ ಶರ್ಮ, ಕೃಷ್ಣ. ಬೆಟಗೇರಿ ಕೃಷ್ಣ ಶರ್ಮ ಅವರ ಕಾವ್ಯನಾಮ ಹೇಳ್ರಿ, ವಿಚಾರ ಮಾಡ್ರಿ, ಓದಿದ್ದನ್ನು ಮತ್ತೊಮ್ಮೆ ನೆನಪು ಮಾಡ್ಕೊಡ್ರಿ. ಎಸ್, ನೋಡೋಣ ನೀವು ಕೊಟ್ಟಂಥ ಉತ್ತರ ಸರಿ ಇದೇನಂತ. ಆನಂದಕಂದ ಸರಿಯಾಗಿ ಕೊಟ್ರಿ ಮಕ್ಕಳೇ. ಚಟುವಟಿಕೆಯಲ್ಲಿ ಪಾಲ್ಗೊಂಡ್ರಿ.
ಮಾಹಿತಿಯನ್ನು ತಿಳ್ಕೊಂಡ್ರಿ. ಸರಿನಾ? ಹಾಗಾದರೆ ಮಕ್ಕಳೇ, ಇವತ್ತು ನಾನು ನಿಮಗೆ ಪ್ರಬಂಧವನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ಹೇಳ್ತೀನಿ. ಪ್ರಬಂಧವನ್ನು ಯಾವ ರೀತಿ ಬರೆದಿರಲ್ಲ, ಪ್ರಬಂಧವನ್ನು ಪ್ರತಿ ಪರೀಕ್ಷೆಯಲ್ಲಿ 2 ವಿಷಯಗಳನ್ನು ಕೊಟ್ಟು ಇದರಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ವಿಷಯ ಪ್ರಬಂಧ ಬರೆಯಿರಿ. ಹೌದಲ್ಲ? ಪ್ರಬಂಧ ಬರೆಯೋದು ಒಂದು ಒಳ್ಳೆಯ ಕಲೆ, ಅದು ಆರ್ಟ್. ಏನಪ್ಪ ಅಂತಂದರೆ, ಪ್ರಬಂಧ ಬರೆಯೋದ್ರಿಂದ ವಾಕ್ಯ ರಚನೆ ಮಾಡ್ತಕ್ಕಂಥ ಪದ್ಧತಿ, ಪದಗಳ ಸಂಗ್ರಹ ಮತ್ತು ಭಾಷಾ ಸುಲಲಿತವಾಗಿ ತಿಳುವಳಿಕೆ, ಇದೆಲ್ಲದ ಬೆಳವಣಿಗೆ ಆಗ್ತದೆ. ಹಾಗಾಗಿ ಪ್ರಬಂಧ ಬರೆಯೋದನ್ನು ನೀವು ರೂಢಿ ಮಾಡಿಕೊಡ್ರಿ. ನಾನು ಪ್ರಬಂಧ ಹೆಂಗೆ ಬರೀಬೇಕು, ಆರಂಭ ಹೇಗೆ, ಮುಕ್ತಾಯ ಹೇಗೆ, ವಿಷಯ ಮಧ್ಯದಲ್ಲಿ ಯಾವ ರೀತಿ ನಾವು ವಿಷಯವನ್ನು ವಿವರಣಾತ್ಮಕವಾಗಿ ಸರಳವಾಗಿ ತಿಳಿಯುವ ಶೈಲಿಯಲ್ಲಿ ಯಾವ ರೀತಿ ಬರೀಬೇಕು ಅನ್ನೋದನ್ನು ಹೇಳ್ತೀನಿ. ಮಕ್ಕಳೇ, ಮೊದಲಿಗೆ ಪ್ರಬಂಧ ರಚನೆಯನ್ನು, ಅದರ ಅರ್ಥವನ್ನು ನೋಡೋಣ. ಪ್ರಬಂಧದ ಅರ್ಥ. ಪ್ರಬಂಧ ಎನ್ನುವುದು ಆಂಗ್ಲ ಸಾಹಿತ್ಯದ ಪ್ರಭಾವದಿಂದ, ಮೊದಲಿಗೆ ನಮ್ಮ ಕನ್ನಡ ಭಾಷೆಗೆ ಪ್ರಬಂಧ ಅಂತಕ್ಕಂಥದ್ದು ಇಂಗ್ಲಿಷ್ ಸಾಹಿತ್ಯದಲ್ಲಿ ಪ್ರಭಾವಿತವಾಗಿರ್ತಕ್ಕಂತಹ ಪದದಿಂದ ಬಂದಿರುವಂಥದ್ದು. ಪ್ರಭಾವದಿಂದ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ರೂಪು ಪಡೆದ ಗದ್ಯ ಪ್ರಕಾರ. ಪ್ರಬಂಧವು ಆಂಗ್ಲ ಭಾಷೆಯಲ್ಲಿರುವ ಎಸ್ಸೆ ಎನ್ನುವುದಕ್ಕೆ, ಎಸ್ಸೆ ಅಂತ ಹೇಳ್ತೀವಲ್ಲ ನಾವು ಇಂಗ್ಲೀಷ್ನ ಬರೆಯುವಾಗ ಏನಂತ ಹೇಳ್ತೀವಿ? ಎಸ್ಸೆ ಅಂತ ಹೇಳ್ತೀವಿ. ಎಸ್ಸೆ ಎನ್ನುವುದಕ್ಕೆ ಸಂವಾದಿಯಾಗಿ ಕನ್ನಡದಲ್ಲಿ ಪ್ರಬಂಧ ಅಥವಾ ನಿಬಂಧ ಎಂದು ಕರೆಯುತ್ತೇವೆ. ಪ್ರಬಂಧ ಅಂದರೆ ಚೆನ್ನಾಗಿ ಕಟ್ಟು ಅಂತ ಅರ್ಥ. ಪ್ರಬಂಧ ಅಂದರೂ ಅದೇ, ನಿಬಂಧ ಅಂದರೂ ಅದೇ. ಅದನ್ನು ಇಂಗ್ಲೀಷ್ನಾಗ ಏನು ಹೇಳ್ತೀವಿ? ಎಸ್ಸೆ ಅಂತ ಹೇಳ್ತೀವಿ. ಅಂದರೆ ಪ್ರಬಂಧ ಅಂದರೆ ಬಂಧ ಅಂದರೆ ಕಟ್ಟು. ಏನನ್ನು ಕಟ್ಟೋದು? ಪದಗಳನ್ನು ಕಟ್ಟುವುದು. ಪದಗಳನ್ನು ಕಟ್ಟೋದಂತಂದರೆ ಪದಗಳನ್ನು ಸೇರಿಸಿ ವಾಕ್ಯ ರಚನೆಯನ್ನು ಮಾಡುವಂಥ ಒಂದು ಕಲೆ ಇದು. ಇದನ್ನು ನಾವು ಪ್ರಬಂಧ ಅಂತ ಹೇಳ್ತೀವಿ. ಓಕೆ. ಇನ್ನು ಪ್ರಬಂಧವು ತರ್ಕಬದ್ಧ, ವಿವೇಚನಾಪೂರ್ಣವಾಗಿರ್ತಕ್ಕಂಥದ್ದು, ಚಿಂತನಾತ್ಮಕವಾಗಿರ್ತಕ್ಕಂಥದ್ದು. ಪ್ರಬಂಧವು ತರ್ಕಬದ್ಧ ವಾಕ್ಯ ಹಾಗೂ ವಿಚಾರಗಳಿಂದ ಸುಸಂಬದ್ಧವಾಗಿ ಬರೆಯಲ್ಪಟ್ಟ ಬಂಧವೇ ಪ್ರಬಂಧ. ನೋಡ್ರಿ, ಪ್ರಾಸಪದಗಳು ಹೆಂಗೆ ಬಂದವಿಲ್ಲೇ. ಪ್ರಬಂಧ ಅಂತಕ್ಕಂಥ ಕರೆಸ್ಕೊಳ್ಳಿಕ್ಕೆ ಇರ್ತಕ್ಕಂತಹ ಒಂದು ಅದರದ್ದು ಸಾಮರ್ಥ್ಯ ಏನಂದರೆ, ತರ್ಕಬದ್ಧ ವಾಕ್ಯ ಹಾಗೂ ವಿಚಾರಗಳಿಂದ ಒಂದು ಹೊಸತನ ಇರಬೇಕು, ಅದರಲ್ಲಿ ಹೊಸ ವಿಚಾರಗಳಿರಬೇಕು. ತರ್ಕಬದ್ಧ, ಇನ್ನೊಬ್ಬರು ಹೌದಾ, ಹೀಗೂ ಆಗ್ಬೋದಾ, ಅಥವಾ ಈ ರೀತಿ ನಡೀತದ, ಇಂಥ ವಿಷಯ ನಮ್ಗೆ ಗೊತ್ತಿದ್ದಿಲ್ಲಲ್ಲ, ಹೊಸ ವಿಷಯ ಅಂತಕ್ಕಂಥ ಮಾಹಿತಿ ಸಿಗ್ತದಲ್ಲ ಅಂತ ರೀತಿಯಲ್ಲಿ ತರ್ಕಬದ್ಧವಾಗಿರ್ತಕ್ಕಂತಹ, ಸುಸಂಬದ್ಧವಾಗಿರುವಂತಹ ಬರೆಯಲ್ಪಟ್ಟ, ಸೇರಿಸಲ್ಪಟ್ಟ ಬಂಧವೇ ಪ್ರಬಂಧ. ಅಂದರೆ ವಿಚಾರಗಳನ್ನು ಕ್ರಮಬದ್ಧವಾಗಿ ಅರ್ಥಪೂರ್ಣವಾಗಿ ಬರೆಯುವುದನ್ನು ಪ್ರಬಂಧ ಅಂತ ಹೇಳ್ತೀವಿ ನಾವು. ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ವಿಚಾರಗಳು, ಅವುಗಳನ್ನು ಅರ್ಥಪೂರ್ಣವಾಗಿ ಅರ್ಥ ಬರೆದಿದ್ರೆ, ಸರಿಯಾಗಿ ಅರ್ಥ ಸಿಗ್ತಿರ್ಬೇಕು ಅವಕ್ಕೆ. ಆ ರೀತಿ ಬರೆಯುವಂಥದ್ದನ್ನು ಮಾತ್ರ ಪ್ರಬಂಧ ಅಂತ ಕರೆಸ್ಕೊಳ್ತದ. ಓಕೆ. ಹಾಗೆ ಒಂದು ನಿರ್ದಿಷ್ಟ ವಿಷಯವನ್ನು, ಒಂದು ನಿರ್ದಿಷ್ಟ, ನನ್ನೂರ ಪರಿಸರ, ನನ್ನ ಶಾಲೆ, ನಾನು ನೋಡಿದ ಜಾತ್ರೆ, ಅಥವಾ ನನ್ನ ಶಾಲೆ ಮುಂದಿನ ಕೈತೋಟ, ನನ್ನ ಪ್ರಾಥಮಿಕ ಶಿಕ್ಷಣ, ನಾನು ಮುಂದೆ ಹಾಗಾದರೆ ಹೀಗಾದರೆ, ಏನೋ ಒಂದು ವಿಷಯ, ಸಾಕಷ್ಟು ವಿಷಯಗಳು ಸಿಗ್ತವೆ ಪ್ರಬಂಧ ಬರೀಲಿಕ್ಕೆ. ಹಾಗೆ ಒಂದು ನಿರ್ದಿಷ್ಟ ವಿಷಯವನ್ನು ಕುರಿತು ಮಾಹಿತಿಯನ್ನು, ಅದನ್ನು ಏನು ಬರೀಬೇಕಂತ ಮಾಡಿರ್ತೀವಲ್ಲ, ಡೈರೆಕ್ಟಾಗಿ ಪೆನ್ ಹಿಡ್ಕೊಂಡು ಬರೆಯುವಂಥದ್ದು ಪ್ರಬಂಧ ಅಲ್ಲ. ನಾವು ಯಾವ ವಿಷಯವನ್ನು ಬರಿಬೇಕಾಗಿರ್ತದೋ ಅದರ ಪೂರ್ವವಾಗಿ ಅದರ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹ ಮಾಡಬೇಕು. ಮೊದಲಿಗೆ ಮಾಹಿತಿಯನ್ನು ಸಂಗ್ರಹಿಸಿ ತನ್ನ ಅನುಭವ, ಕಲ್ಪನೆ ಹಾಗೂ ವಿಚಾರಗಳನ್ನು ಬೆರೆಸಿ ಸುಸಂಬದ್ಧ ರೀತಿಯ ಪ್ರೌಢ ಬರವಣಿಗೆಯನ್ನು ಪ್ರಬಂಧ ಅಂತನ್ಬೋದು. ನನ್ನಷ್ಟಕ್ಕೆ ನನ್ನ ವಿಚಾರಗಳನ್ನೇ ಕೊಟ್ಟುಬಿಟ್ರಲ್ಲ, ಹೌದು ನೀ ಹೇಳಿದ್ದು ಸರಿ ಇದೆಯಾ ತಪ್ಪಿದೆ ಅಂತ ಅನ್ನೋದು ನನ್ನಷ್ಟಕ್ಕೆ ನಾನು ಅನ್ಕೋಬೋದು, ಇನ್ನೊಬ್ರು ಒಪ್ಕೋಬೋದಲ್ಲ. ಆ ಕಾರಣಕ್ಕಾಗಿ ನಾವು ಬರೆಯುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ
ವಿಚಾರಪೂರ್ಣವಾಗಿರ್ತಕ್ಕಂತಹ ವಿಚಾರಗಳನ್ನು ಬೇರೆ ಬೇರೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದನ್ನು ಹಿರಿಯರು ಚಿಂತಕರು ಹೇಳಿರ್ತಕ್ಕಂಥ ಹೇಳಿಕೆಗಳನ್ನು ನಮ್ಮ ಅನುಭವಗಳನ್ನು ಕಲ್ಪನೆಯನ್ನು ಇದಕ್ಕೆ ಬೆರೆಸಿ ಬರಿತೀವಲ್ಲ, ಸುಸಂಬದ್ಧವಾಗಿ ಒಂದು ಕ್ರಮಬದ್ಧವಾಗಿ ವಿಚಾರಪೂರ್ಣವಾಗಿ ವಿವೇಚನಾ ರೀತಿಯಾಗಿ ಬರೆಯುವಂಥ ಬರೆವಣಿಗೆ ಪ್ರಬಂಧ ಅಂತ ಅನ್ನಿಸ್ತದೆ. ಅದು ಆ ರೀತಿ ನಾವು ಪ್ರಬಂಧವನ್ನು ಬರಿಬೇಕು. ಇಲ್ಲಿ ಒಂದೇ ರೀತಿಯಾಗಿಲ್ಲ ಪ್ರಬಂಧ, ಅದರಲ್ಲಿ ಬೇರೆ ಬೇರೆ ಪ್ರಕಾರಗಳವ. ಏನೇನವ? ಒಂದು ವಿವರಣಾತ್ಮಕ ಪ್ರಬಂಧ, ವಿವರಣೆಯನ್ನು ಮಾಡ್ಕೋತನ ಹೋಗ್ಬಿಡೋದು, ಹಾಗೆ ಅಲ್ಲೇನೋ ಚರ್ಚೆಗೆ ಅವಕಾಶ ಇಲ್ಲ, ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇಲ್ಲ. ವಿವರಣಾತ್ಮಕ ವಿವರಣೆ ಕೊಡ್ತಕ್ಕಂಥ ಹೋಗುವ ರೀತಿಯಲ್ಲಿ ಬರೆಯುವಂಥ ಒಂದು ಪ್ರಬಂಧ. ವಿಚಾರಾತ್ಮಕ, ವಿಚಾರಪೂರ್ಣವಾಗಿರತಕ್ಕಂಥ ಒಂದು ರೀತಿಯಲ್ಲಿ ಬರೆಯುವಂತಹ ಪ್ರಬಂಧ. ವಿಮರ್ಶಾತ್ಮಕ, ನಮ್ಮಷ್ಟಕ್ಕೆ ನಾವೇ ಅದನ್ನು ವಿಮರ್ಶೆ ಮಾಡ್ಬೋದು, ನಮ್ಮಷ್ಟಕ್ಕೆ ನಾವೇ ವಿಮರ್ಶೆ ಮಾಡ್ತಾ ಹೋಗ್ತೀವಲ್ಲ, ಪ್ರಶ್ನೆಯನ್ನು ಮಾಡ್ತಾ ಹೋಗ್ತೀವಲ್ಲ, ಆ ರೀತಿ ಬರೆಯುವಂತಹ ಒಂದು ಪ್ರಕಾರ ವಿಮರ್ಶಾತ್ಮಕ ಪ್ರಬಂಧ ಪ್ರಕಾರ. ವೃತ್ತಾಂತಾತ್ಮಕ ಪ್ರಬಂಧ, ಒಂದು ಘಟನೆ, ಯಾವುದೇ ಒಂದು ಘಟನೆಯನ್ನು ಆಧರಿಸಿ ಹಿಂದೆ ನಡೆದಿರ್ತಕ್ಕಂಥದ್ದು ಅಥವಾ ಮುಂದೆ ಘಟಿಸಬಹುದಾದಂತಹ ಘಟನೆಗಳು, ವೃತ್ತಾಂತಾತ್ಮಕ ಘಟನೆಗಳನ್ನು ಆಧರಿಸಿದಂತಹ ಪ್ರಬಂಧದ ಪ್ರಕಾರ. ಹಾಗೂ ಕಲ್ಪನಾತ್ಮಕ ಅಥವಾ ಲಲಿತ ಪ್ರಬಂಧ. ಲಲಿತ ಪ್ರಬಂಧ ಹಾಸ್ಯ ಮಿಶ್ರಿತವಾಗಿ ಬರೆಯುವಂಥ ರೀತಿಯಲ್ಲಿ ಬರೆಯುವಂಥ ಒಂದು ಹೊಸತನದ ಒಂದು ಪ್ರಬಂಧ ಅದು. ಅಥವಾ ಕಲ್ಪನಾತ್ಮಕವಾಗಿ ನಾವು ಒಂದು ಊಹೆ ಮಾಡಿಕೊಂಡು ಮುಂದೆ ಹೀಗಾಗ್ಬೋದಾ, ಈ ರೀತಿ ನಡಿಬೋದಾ, ಈ ರೀತಿ ಆದರೆ ನಾವು ಅದಕ್ಕೆ ಏನು ಮಾಡ್ಬೋದು, ಹೀಗೆಲ್ಲ ಒಂದು ಕಲ್ಪನಾತ್ಮಕವಾಗಿ ಬರೀತಕ್ಕಂಥ ರೀತಿಯಲ್ಲಿ ಬರೆಯುವಂಥದ್ದು ಒಂದು ಪ್ರಕಾರದ್ದು. ಹೀಗಾಗಿ ಪ್ರಬಂಧದಲ್ಲಿ ಪ್ರಮುಖವಾಗಿ ವಿವರಣಾತ್ಮಕ ಪ್ರಕಾರ, ವಿಚಾರಾತ್ಮಕ ಪ್ರಕಾರ, ವಿಮರ್ಶಾತ್ಮಕ ಪ್ರಕಾರ, ವೃತ್ತಾಂತಾತ್ಮಕ ಪ್ರಕಾರ ಮತ್ತು ಕಲ್ಪನಾತ್ಮಕ ಅಥವಾ ಲಲಿತ ಪ್ರಬಂಧ ಅಂತ ಹೇಳಿ ಈ 5 ಪ್ರಕಾರಗಳು ಪ್ರಬಂಧಗಳನ್ನು ನಾವು ಕಲಿತೀವಿ. ಹಾಗೆ ಇನ್ನು ಪ್ರಬಂಧ ರಚನೆಗೆ ಪೂರಕ ಮಾಹಿತಿ. ಏನಾದರೂ ಒಂದು ಪ್ರಬಂಧ ಬರೀಬೇಕಾದ್ರೆ ನಾವು ಮಾಹಿತಿಯನ್ನು ಎಲ್ಲಿಂದ ಸಂಗ್ರಹ ಮಾಡಬೇಕು, ಎಲ್ಲಿ ಸಿಗ್ತದೆ ನಮಗೆ ಮಾಹಿತಿ, ಅದು ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಯಾವುದೇ ಒಂದು ಪ್ರಬಂಧವನ್ನು ಬರೆಯೋದಕ್ಕಿಂತ ಮೊದಲು ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡಾಗ ಮಾತ್ರ ನಮ್ಮ ಪ್ರಬಂಧ ಯಶಸ್ವಿಯಾಗಿ ಮತ್ತು ಗುಣಮಟ್ಟದ ಪ್ರಬಂಧ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಹೆಂಗಪ್ಪ ಮಾಹಿತಿಯನ್ನು ತಗೊಳ್ಳೋದು ಅನ್ನೋದನ್ನು ಹೇಳ್ತೀನಿ ಕೇಳ್ರಿ. ಪ್ರಬಂಧ ಬರೆಯುವ ಮೊದಲು ಆಯ್ಕೆ ಮಾಡಿಕೊಂಡಿರುವ ವಿಷಯಕ್ಕೆ ಸಂಬಂಧಿಸಿದ ಅಂಶಗಳನ್ನು, ಹಲವಾರು ವಿಷಯಗಳಿರ್ತಾವೆ, ಅದರಲ್ಲಿ ನೀವು ಯಾವ ವಿಷಯವನ್ನು ಆಯ್ಕೆ ಮಾಡಿಕೊಂಡಿರೋ ಅದಕ್ಕೆ ಸಂಬಂಧಿಸಿದಂತಹ ಅಂಶಗಳನ್ನು, ಉಪಲಬ್ಧ ಮಾಹಿತಿಗಳನ್ನು, ಆ ವಿಷಯಕ್ಕೆ ದೊರೆಯಬಹುದಾದ ನಮಗೆ ಲಭ್ಯವಿರ್ತಕ್ಕಂತಹ ಮಾಹಿತಿಗಳನ್ನು, ಬೇರೆಯವರ ಅಭಿಪ್ರಾಯಗಳನ್ನು, ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಪೂರಕವಾಗುವ ರೀತಿಯಲ್ಲಿ ಯಾರೋ ಚಿಂತಕರು ಸಾಹಿತಿಗಳು ಹೇಳಿರ್ತಾರೆ, ಅಥವಾ ಅವರ ಒಂದು ಅವರು ಬರೆದಿರ್ತಕ್ಕಂಥ ಒಂದು ಪುಸ್ತಕದಲ್ಲಿ ಆದರೆ ಇರ್ಬೋದು. ಅಂಥ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಟಿಪ್ಪಣಿ ಮಾಡಿಟ್ಕೋಬೇಕು ಒಂದು ಕಡೆ. ಅರ್ಥ ಆಯ್ತು ನಾ ಹೇಳಿದ್ದು? ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯಕ್ಕೆ ಲಭ್ಯವಿರುವ ಉಪಲಬ್ಧವಾಗಿರ್ತಕ್ಕಂಥ ಮಾಹಿತಿಗಳನ್ನು, ಬೇರೆಯವರ ಅಭಿಪ್ರಾಯಗಳನ್ನು, ಇವ್ರು ಏನು ಹೇಳಿದರು ಈ ವಿಷಯದ ಬಗ್ಗೆ, ಅವ್ರು ಏನು ಹೇಳ್ತಾರೆ, ಹಿಂದೆ ಇವ್ರು ಏನು ಹೇಳಿದರು, ಹೀಗೆಲ್ಲ ನಮಗೆ ಸಿಗ್ತಾವೆ. ಅವುಗಳನ್ನು ಹುಡುಕ್ಬೇಕು ನಾವು ಗ್ರಂಥಾಲಯದಲ್ಲಿ, ಮನೆಯಲ್ಲಿರ್ತಕ್ಕಂಥ ಪುಸ್ತಕಗಳಲ್ಲಿ ಹೇಳ್ತೀನಿ ಮುಂದೆ ಅವ್ರು ಅದನ್ನ ಯಾವ ರೀತಿ ಹುಡುಕ್ಬೇಕು ಅನ್ನೋದನ್ನು. ಅವುಗಳನ್ನು ಓದೆಲ್ಲೇ ಕೈ ಬಿಡಬಾರ್ದು, ಒಂದು ಕಡೆ ನೋಟ್ ಮಾಡ್ಕೋಬೇಕು. ಮಕ್ಕಳೇ, ನಿಮಗೊಂದು ಒಳ್ಳೆಯ ಸಲಹೆಯನ್ನು ಕೊಡ್ತೀನಿ, ಮುಂದೆ ನಿಮಗೆ ಇದು ಉಪಯುಕ್ತ ಆಗ್ತದೆ. ಈಗಲಿಂದ ನೀವು ಓದ್ತಾ ಹೋಗ್ತಾ ಇರ್ತೀರಿ. ಆ ಓದುವಾಗ ಪತ್ರಿಕೆಯೇ ಇರಲಿ ಏನೇ ಇರಲಿ, ಅವುಗಳಲ್ಲಿ ಬರ್ತಕ್ಕಂತಹ ಉತ್ತಮವಾಗಿರ್ತಕ್ಕಂಥ ಅಂಶಗಳನ್ನು ನೀವು ಈಗ ಒಂದು ನೋಟ್ ಮಾಡಿ ಇಟ್ಕೊತಾ ಹೋಗ್ರಿ. ಅದು ಮುಂದೆ ನಿಮಗೆ ಭಾಳ ಸಹಾಯಕ್ಕೆ ಬರ್ತದೆ. ಅದು ಹೀಗೆ ಬೇರೆಯವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಟಿಪ್ಪಣಿ ಮಾಡಿಟ್ಕೊಳ್ಬೇಕಾದದ್ದು ಎರಡನೇ ಕೆಲಸ. ವೃತ್ತಪತ್ರಿಕೆಗಳು, ಪ್ರತಿ ದಿವಸ ನಮಗೆ ಪತ್ರಿಕೆಗಳನ್ನು ನೋಡ್ತೀವಿ. ಇವು ನಮಗೆ ಮಾಹಿತಿ ಹೂರಣ ಇದ್ದಂತೆ.
ನೋಡ್ರಿ ಇಲ್ಲೆಲ್ಲ ಕೆಲವೊಂದು ರಾಜ್ಯದಲ್ಲಿ ಸಾಕಷ್ಟು ಪತ್ರಿಕೆಗಳು, ದಿನಪತ್ರಿಕೆಗಳವ. ವೃತ್ತಪತ್ರಿಕೆ ಅಂದರೆ ಪ್ರತಿ ದಿವಸ ಬರ್ತಕ್ಕಂಥ ಪತ್ರಿಕೆಗಳು. ಇಲ್ಲಿ ನಿಮಗೆ ಉದಾಹರಣೆಗೆ ಪ್ರಜಾವಾಣಿ, ಕನ್ನಡಪ್ರಭ, ವಿಜಯ ಕರ್ನಾಟಕ, ಉದಯವಾಣಿ ಕೆಲವೊಂದು ಪತ್ರಿಕೆಗಳನ್ನು ತೋರಿಸೀನಿ. ಇವು ಇಷ್ಟೇ ಪತ್ರಿಕೆ ಅಲ್ಲ, ಎಲ್ಲ ಪತ್ರಿಕೆಗಳಲ್ಲೂ ನಾವು ನಿತ್ಯ ನೋಡುವಾಗ ಯಾವುದೋ ಒಂದು ಪತ್ರಿಕೆ ನೋಡ್ತೀವಿ, ಎಲ್ಲ ಪತ್ರಿಕೆಗಳನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಬರ್ತಕ್ಕಂಥ ಮಾಹಿತಿಯನ್ನು ನಾವೇನು ಮಾಡಬೇಕಂದ್ರೆ, ಅಲ್ಲಿ ಅಂಕಿ ಅಂಶಗಳು ಬಂದಿರ್ತವೆ. ಯಾವುದಾದ್ರೂ ಒಂದು ಘಟನೆ ನಡೀತೆ ಅಂದರೆ ಆ ಹಿಂದೆ ನಡೆದಿರ್ತಕ್ಕಂಥ ಘಟನೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದ ಮಾಹಿತಿ ಸಿಕ್ಕಿರ್ತದೆ, ಅಥವಾ ಯಾರಾದರೂ ಹೇಳಿರ್ತಕ್ಕಂಥ ಒಂದು ಮಾಹಿತಿ ಅಲ್ಲಿ ಸಿಕ್ಕಿರ್ತದೆ. ಇದು ಏನಂತಂದರೆ ಇಲ್ಲಿ ನಿತ್ಯ ಬರ್ತಕ್ಕಂತಹ ಪತ್ರಿಕೆಗಳಲ್ಲಿ ಆ ಅಂಶವನ್ನು ನಾವು ನೋಟ್ ಮಾಡಿ ಇಟ್ಕೋಬೇಕು. ಇತ್ತೀಚೆಗಂತೂ ವಿದ್ಯಾರ್ಥಿಗಳಿಗಾಗಿ ಕೆಲವೊಂದು ಕಾಲಮ್ಗಳೇ ಬರ್ತಾವೆ. ವಿದ್ಯಾರ್ಥಿಗಳಿಗೆ ಇದನ್ನು ತಿಳಿಯಿರಿ, ಈ ಆಟವನ್ನು ಆಡಿರಿ, ಇದು ನಿಮಗೆ ಗೊತ್ತೇ, ಈ ಸಾಹಿತಿಗಳನ್ನು ಹುಡುಕಿ, ಹಿಂದೆ ನಡೆದ ಘಟನೆಗಳನ್ನು ತಿಳಿಸಿ ಅಂತ ಹೇಳಿ ಪತ್ರಿಕೆಯವರು ಏನು ಮಾಡ್ತಾರೆ ಅಂತಂದರೆ, ನಿಮಗೆ ಮಾಹಿತಿ ಕೊಡೋದ್ರ ಜೊತೆಗೆ ನಿಮಗೊಂದು ಆಟ ಆಡಿಸಿ ಗೆದ್ದವರಿಗೆ ಬಹುಮಾನಗಳನ್ನು ಕೂಡ ಕೊಡ್ತಾರೆ. ಒಂದು ಮಕ್ಕಳಿಗೆ ಒಂದು ಉತ್ತೇಜನ ಕೊಡ್ತಕ್ಕಂಥದ್ದು ಒಂದು ವೃತ್ತಪತ್ರಿಕೆಗಳ ಕೆಲಸ ಅದು. ಆ ರೀತಿ ಮಾಡ್ತಾರೆ. ಈ ಮಾಹಿತಿ ನಮಗೆ ವೃತ್ತಪತ್ರಿಕೆಗಳಲ್ಲಿ ಸಿಗ್ತದೆ. ಆ ನಂತರ ನಿಯತಕಾಲಿಕೆಗಳಂತಂದರೆ ಒಂದು ಕ್ರಮಾನುಗತವಾಗಿ ವಾರಕ್ಕೋ 15 ದಿವಸಕ್ಕೊಂದು ತಿಂಗಳಿಗೊಂದು ಈ ರೀತಿ ಬರ್ತಕ್ಕಂಥ ಪತ್ರಿಕೆಗಳು. ಅಂದರೆ ಹೇಗೆ ಅಂತಂದರೆ, ವೃತ್ತಪತ್ರಿಕೆಗಳಲ್ಲೂ ಆಯಾ ದಿನದಂದು ಆಯಾ ಸಂದರ್ಭಕ್ಕನುಸಾರವಾಗಿ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು, ಅಂಕಿ ಸಂಖ್ಯೆಗಳನ್ನು, ಘಟನೆಗಳನ್ನು, ಹಿಂದೆ ಘಟಿಸಿದ ಹೋದಂತಹ ಒಂದು ವೃತ್ತಾಂತಗಳನ್ನು ತಿಳಿಸಿದರೆ, ನಿಯತಕಾಲಿಕೆಗಳು ಅಂತ ಏನು ಹೇಳ್ತೀವಲ್ಲ, ವಾರಕ್ಕೊಮ್ಮೆ ಬರ್ತಕ್ಕಂಥ ವಾರಪತ್ರಿಕೆಗಳು, 15 ದಿವಸಕ್ಕೊಮ್ಮೆ ಬರ್ತಕ್ಕಂಥ ಪಾಕ್ಷಿಕೆಗಳು, ತಿಂಗಳಿಗೊಮ್ಮೆ ಬರ್ತಕ್ಕಂತಹ ಮಾಸ ಪತ್ರಿಕೆಗಳು, ವರ್ಷಕ್ಕೊಮ್ಮೆ ಬರ್ತಕ್ಕಂಥ ವಾರ್ಷಿಕ ಪತ್ರಿಕೆಗಳು ಅಂತ ಹೇಳ್ತೀವಲ್ಲ, ಇವಕ್ಕೆಲ್ಲ ನಿಯತಕಾಲಿಕೆಗಳು ಅಂತ ಹೇಳ್ತೀವಿ ನಾವು. ಇಲ್ಲಿ ಸಮಗ್ರವಾಗಿರ್ತಕ್ಕಂಥ ಮಾಹಿತಿ ನಮಗೆ ಸಿಗ್ತದೆ. ಇಲ್ಲಿ ಇವುಗಳನ್ನು ನೀವು ಸಂಗ್ರಹಿಸಬೇಕು. ನಿಮಗೆ ಅಗತ್ಯ ಬಿದ್ದಾಗ ಅದರಲ್ಲಿರ್ತಕ್ಕಂಥ ಮಾಹಿತಿಯನ್ನು ಒಂದು ಕಡೆ ಟಿಪ್ಪಣಿಯಾಗಿ ಬರೆದಿಟ್ಕೊಳ್ಬೇಕು. ಅಂತಹ ಒಂದಿಷ್ಟು ನಿಯತಕಾಲಿಕೆಗಳನ್ನು ನಿಮಗೆ ತೋರಿಸ್ಲಿಕ್ಕತ್ತೀನಿ. ಇಲ್ಲಿ ತರಂಗ ಇದೆ, ಸುಧಾ, ಕರ್ಮವೀರ, ಮಂಗಳ, ಶ್ರೀ ಶಪಥ ಅಂತ ಇದೆ. ಮತ್ತು ಅದೇ ರೀತಿಯಾಗಿ ಒಂದು ಮಯೂರ ಅಂತಕ್ಕಂಥ ಒಂದು ಪತ್ರಿಕೆ ಕೂಡ ಇದೆ. ಹಂಗೆ ಸಾಕಷ್ಟು ರಾಜ್ಯದಲ್ಲಿ ಸಾಕಷ್ಟು ಪತ್ರಿಕೆಗಳವ. ಅವೆಲ್ಲವೂ ಮಾಹಿತಿ ಕೊಡ್ತಕ್ಕಂಥ ಪತ್ರಿಕೆಗಳೇ. ಈಗ ಇಷ್ಟೆಲ್ಲ ಮಾಹಿತಿಯನ್ನು ನಾವು ಸಂಗ್ರಹಿಸಿ ಟಿಪ್ಪಣಿಯನ್ನು ಮಾಡಿಟ್ಕೊಂಡ್ವಿ. ಅಲ್ಲಿಗೆ ಪ್ರಬಂಧ ಬರೀಲಿಕ್ಕೆ ಎಲ್ಲ ಒಂದು ವೇದಿಕೆ ಸಿದ್ಧ ಆಯಿತು ಅಂತ ಅರ್ಥ. ಹಾಗಾದರೆ ಪ್ರಬಂಧ ಭಾಷೆ ಹೇಗಿರಬೇಕು ಅಂತಕ್ಕಂಥದ್ದು ಭಾಳ ಮಹತ್ವವಾಗಿರ್ತಕ್ಕಂಥ ಅಂಶ ಇಲ್ಲಿ. ನೋಡಿ, ಯಾವುದೇ ಬಗೆಯ ಪ್ರಬಂಧ ಲೇಖನವಾದರೂ, ಇಲ್ಲಿ ಹಿಂದೆ ನಾನು 5-6 ರೀತಿಯ ಪ್ರಕಾರಗಳನ್ನು ತಿಳಿಸಿದೆ, ಹೌದಾ? ಅದು ಯಾವುದೇ ಪ್ರಕಾರವಾಗಿರ್ತಕ್ಕಂಥ ನೀವು ಪ್ರಬಂಧವನ್ನು ಬರಿಬೇಕಾಗಿದ್ರೂ ಕೂಡ ಅಲ್ಲಿ ಬಳಸಿರುವ ಭಾಷೆ ಮಾತ್ರ ಸರಳವಾಗಿರಬೇಕು. ಪ್ರಬಂಧವನ್ನು ಸಣ್ಣ ಮಕ್ಕಳು ಓದ್ತಾರೆ, ಹಿರಿಯರು ಓದ್ತಾರೆ, ಯುವಕರು ಓದ್ತಾರೆ, ವಯೋಮಾನದವರು ಕೂಡ ಓದ್ತಾರೆ. ಎಲ್ಲರಿಗೂ ಅರ್ಥಪೂರ್ಣವಾಗುವ ರೀತಿಯಲ್ಲಿ, ಸರಳವಾಗಿ ಅರ್ಥವಾಗುವ ರೀತಿಯಲ್ಲಿ ನಮ್ಮ ಪ್ರಬಂಧ ರಚನೆ ಆಗಬೇಕು. ಯಾವುದೇ ಒಂದು ಪದವನ್ನು ಹುಡುಕ್ಲಿಕ್ಕೆ ಅವರು ನಿಘಂಟನ್ನು ತರಬೇಕಾದಂಥ ಪರಿಸ್ಥಿತಿ ಆಗಿಯೋ, ಅಥವಾ ಗೋಜಲಾಗಿಯೋ, ಗೊಂದಲಮಯವಾಗಿಯೋ, ಪ್ರಶ್ನಾರ್ಥಕವಾದ ರೀತಿಯಲ್ಲಿಯೋ ಹೀಗಿರಬಾರ್ದು. ನೀವು ಹೇಳ್ತಕ್ಕಂಥದ್ದು ಸರಳವಾಗಿರ್ತಕ್ಕಂಥ ಭಾಷೆಯಲ್ಲಿ ಹೋಗ್ತಿರಬೇಕು ಮತ್ತು ಸಂಕ್ಷಿಪ್ತವಾಗಿ ನಿಖರವಾಗಿರಬೇಕು. ಪೂರ್ಣವಾಗಿ ಒಂದು ಯಾವುದೋ ಸಣ್ಣ ವಿಷಯವನ್ನು ಹೇಳಬೇಕಾಗ್ಯದ ಅಂತಂದರೆ ದೀರ್ಘವಾಗಿ ನಾವು ಎಳ್ಕೊಂಡು ಹೋಗಬಾರ್ದು. ಅದನ್ನು ದೀರ್ಘವಾಗಿ ಎಳ್ಕೊಂಡು ಹೋದರೆ ಓದುವವರಿಗೆ ಬೋರ್ ಆಗ್ತದೆ. ಹಾಗಾಗಿ ಸಂಕ್ಷಿಪ್ತವಾಗಿರಬೇಕು, ಟಕ್ಕಂತ ಉತ್ತರ ಸಿಕ್ಕಿರಬೇಕು, ಅಂದರೆ ನಿಖರವಾಗಿರಬೇಕು. ನಾವು ಹೇಳೋದೆಲ್ಲದು ನಿಖರವಾಗಿರಬೇಕು. ಯಾವುದಾದರೂ ನೀವು ಹೇಳ್ತಕ್ಕಂಥ ಒಂದು ಹೊಸ ವಿಷಯ ಅಲ್ಲಿ ಗೊಂದಲ ಸೃಷ್ಟಿ ಆಗುವ ರೀತಿಯಲ್ಲಿ ಕಂಡು ಬಂದರೆ ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಹಿಂದೆ ಹೇಳಿರ್ತಕ್ಕಂತಹ ಚಿಂತಕರು ಹೇಳಿರ್ತಕ್ಕಂತಹ ಅಥವಾ ನೀವು ಸಂಗ್ರಹಿಸಿಕೊಂಡಿರ್ತಕ್ಕಂಥ ಮಾಹಿತಿಯನ್ನು ಅಲ್ಲಿ ಸಪೋರ್ಟಾಗಿ ಕೊಡಬೇಕು. ನಾವು ಸಪೋರ್ಟಾಗಿ ಕೊಟ್ಟರೆ ನಾವು ಹೇಳಿರುವಂತಹ ವಿಷಯ ನಿಖರವಾಗಿದೆ ಅನ್ನೋದು ಓದುಗರಿಗೆ ಗೊತ್ತಾಗ್ತದೆ. ಇನ್ನು ವಿಷಯಕ್ಕೆ ಅನುಗುಣವಾಗಿ ಗಂಭೀರವಾದ ಹಾಸ್ಯಪೂರ್ಣವಾದ ಶೈಲಿಯಲ್ಲಿರಬೇಕು. ನಮ್ಮದು ವಿಷಯಕ್ಕನುಗುಣ ನಾವು ಎಂಥ ವಿಷಯವನ್ನು ತೊಗೊಂಡಿರ್ತೀವಿ ಅದ್ರ ಮೇಲೆ ಇರ್ತದೆ. ನಾವು ಅತಿ
ಗಂಭೀರವಾಗಿರ್ತಕ್ಕಂಥ ವಿಷಯನ ತೊಗೊಂಡ್ರೆ ನಾವು ಅಲ್ಲಿ ಗಂಭೀರತೆಯನ್ನು ತೋರಿಸ್ಬೇಕು. ಹಾಸ್ಯಪೂರ್ಣವಾಗಿರ್ತಕ್ಕಂತಹ, ರಸಾಯನಪೂರ್ಣವಾಗಿರ್ತಕ್ಕಂತಹ, ಲಲಿತ ಪ್ರಬಂಧದ ರೀತಿಯಲ್ಲಿ ಇರತಕ್ಕಂತಹ ಒಂದು ವಿಷಯವನ್ನು ತಗೊಂಡಿದ್ರೆ ಅದು ಹಾಸ್ಯಪೂರ್ಣವಾಗಿ, ಮಧ್ಯ ಮಧ್ಯದಲ್ಲಿ ಗಂಭೀರವಾಗಿ, ಹೀಗೆ ನಮ್ಮ ಪ್ರಬಂಧ ರಚನೆ ಸಾಕ್ತಾನೇ ಇರ್ತದೆ. ಹೀಗಿದೆ ಏನಂತಂದರೆ ನಮ್ಮ ಭಾಷೆ ಹೇಗಿರಬೇಕು ಅನ್ನೋದು ನೀವು ಇಲ್ಲೇ ಗೊತ್ತು ಮಾಡ್ಕೋಬೇಕು. ಇನ್ನು ಚಿಂತಕರ ಹೇಳಿಕೆಗಳು ನಮಗೆ ಬಹಳ ಅವಶ್ಯ. ನುಡಿಗಟ್ಟು, ಲೋಕೋಕ್ತಿಗಳು, ಲೇಖನ ಚಿಹ್ನೆಗಳ ಬಳಕೆ ಇವು ಲೇಖನದ ಗುಣಮಟ್ಟವನ್ನು ಹೆಚ್ಚಿಸ್ತವೆ. ನಮ್ಮದು ಒಂದು ಲೇಖನ ಅಥವಾ ಒಂದು ಪ್ರಬಂಧ, ಲೇಖನ ಅಂದರೆ ಪ್ರಬಂಧದ ಬರವಣಿಗೆ, ಒಂದು ಬರವಣಿಗೆ ಅದರ ಗುಣಮಟ್ಟ ಹೆಚ್ಚಾಗಬೇಕಂದ್ರೆ ನನ್ನಲ್ಲಿರ್ತಕ್ಕಂಥ ವಿಚಾರಗಳನ್ನು, ಬರೀ ನಮ್ಮ ವಿಚಾರಗಳನ್ನು ಹೇಳಿದಾಗ ಅದರ ಗುಣಮಟ್ಟ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ಪ್ರಬಂಧದಲ್ಲಿ ಚಿಂತಕರ ಹೇಳಿಕೆಗಳು ಇರಬೇಕು, ನುಡಿಗಟ್ಟುಗಳು ಇರಬೇಕು, ಲೋಕೋಕ್ತಿಗಳು ಇರಬೇಕು, ಅಂದರೆ ಗಾದೆಗಳಂತ ಹೇಳ್ತೀವಲ್ಲ ಅವು ಇರಬೇಕು, ಮತ್ತು ಲೇಖನ ಚಿಹ್ನೆಗಳ ಬಳಕೆ ಇರಬೇಕು. ಪ್ರಶ್ನಾರ್ಥಕ ಚಿಹ್ನೆ, ಅವತರಣಿಕೆ ಚಿಹ್ನೆ, ಉದ್ಗಾರವಾಚಕ ಚಿಹ್ನೆ, ಪೂರ್ಣ ವಿರಾಮ, ಅಲ್ಪ ವಿರಾಮ, ಇವೆಲ್ಲವುಗಳನ್ನು ನಾವು ಬಳಕೆ ಮಾಡ್ಕೋಬೇಕು. ಬರೀ ಬರ್ಕೋತ ಹೋದರೆ ಅಲ್ಲ, ಇವು ಇದ್ರೆ ಮಾತ್ರ ಲೇಖನದ ಗುಣಮಟ್ಟ ಹೆಚ್ಚಾಗಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಪ್ರಬಂಧ ರಚನೆಯನ್ನು ಮಾಡಲಿಕ್ಕೆ ಕೆಲವೊಂದು ಹಂತಗಳವ. ಡೈರೆಕ್ಟಾಗಿ ಬರ್ಕೋತ ಹೋಗೋದಲ್ಲ, ಹಂತ ಹಂತವಾಗಿ ಬರಿತಾ ಹೋಗಬೇಕು. ಆ ಹಂತಗಳನ್ನು ನಾನು ಪರಿಚಯ ಮಾಡಿಕೊಡ್ತೀನಿ ನೋಡಿ. ಒಂದನೇದೇನಂತಂದರೆ ಪೀಠಿಕೆ. ಪ್ರಬಂಧವನ್ನು ಬರೀಲಿಕ್ಕೆ ಮೊದಲಿಗೆ ಪೀಠಿಕೆ, ಪ್ರಸ್ತಾವನೆ ಅಂತ ಹೇಳ್ತೀವಿ ನಾವು, ಇಂಗ್ಲೀಷ್ನೇ ಇಂಟ್ರೊಡಕ್ಷನ್ ಅಂತ ಹೇಳ್ತೀವಿ. ಈ ಪೀಠಿಕೆ ಬಹಳ ಮಹತ್ವಪೂರ್ಣವಾಗಿರುವಂಥದ್ದು. ಈ ಪೀಠಿಕೆ ಮುಗಿದ ನಂತರ ನಾವು ಎರಡನೇ ಹಂತ ಏನಂದರೆ ವಿಷಯ ವಿವರಣೆ. ನಾವು ಪ್ರಬಂಧವನ್ನು ಏನು ಬರೀತಾ ಇದ್ದೀವಲ್ಲ ಅದರ ವಿಷಯವನ್ನು ವಿವರಣೆಯನ್ನು ಮಾಡಬೇಕು. ಪೀಠಿಕೆ ವಿಷಯ ವಿವರಣೆಗೆ ಮುಂದೆ ಹೇಳ್ತೀನಿ ನಾನು ಒಂದೊಂದು ಹಂತ ಏನೇನು ಹೇಳ್ತಾವಂತ. ಪೀಠಿಕೆ ಅಂತಂದರೆ ಒಂದು ವೇದಿಕೆ, ನಾನೇನು ಬರಿತಾ ಇದ್ದೇನೆ, ಮುಂದೆ ಏನಿದೆ ವಿಷಯ ಅಂಥದ್ದನ್ನು ಸಂಕ್ಷಿಪ್ತವಾಗಿ ಕೊಡುವಂಥದ್ದು. ವಿಷಯ ವಿವರಣೆ ನಾವು ಬರಿತಕ್ಕಂಥ ಪ್ರಬಂಧದ ಸಮಗ್ರವಾಗಿರ್ತಕ್ಕಂಥ ವಿವರಣೆಯನ್ನು ಕೊಡೋದು. ಇನ್ನು ಮುಂದಿಂದ ಏನಂತಂದರೆ ಮುಕ್ತಾಯ ಅಥವಾ ಉಪಸಂಹಾರ. ಮೂರನೇ ಹಂತ ಏನು ಬರ್ತದೆ ಅಂತಂದರೆ ಪ್ರಬಂಧದ ಮುಕ್ತಾಯ, ಉಪಸಂಹಾರ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು. ಇವು ಮೂರು ಪ್ರಬಂಧ ರಚನೆಯಲ್ಲಿ ಬರ್ತಕ್ಕಂತಹ ಹಂತಗಳು. ಹಾಗಾದರೆ ಪೀಠಿಕೆಯನ್ನು ನೋಡೋಣ. ಇದು ಪ್ರಬಂಧದ ವಿಷಯಕ್ಕೆ ಪ್ರವೇಶ ದ್ವಾರದಂತಿರಬೇಕು. ನಾವೊಂದು ಯಾವುದಾದ್ರೂ ಒಂದು ಕೋಟೆ ಒಳಗಡೆ ಹೋಗ್ಬೇಕಾದ್ರೆ ಒಂದು ಪ್ರವೇಶ ದ್ವಾರ ಇರ್ತದೆ. ಒಳಗಡೆ ಹೋದ್ರೆ ವಿಶಾಲವಾಗಿರ್ತಕ್ಕಂಥ ಪ್ರಪಂಚನೇ ಕಾಣ್ತೀವಿ, ಹೌದಲ್ಲ? ಹಾಗೆ ಈ ಪ್ರಬಂಧಕ್ಕೆ ಪೀಠಿಕೆ ಅಂತಕ್ಕಂಥದ್ದು ಪ್ರವೇಶ ದ್ವಾರ. ಇದು ಈ ರೀತಿ ಇದೆ, ಇದು ಹೀಗಿದೆ, ಇಂಥ ಪ್ರಬಂಧ ಈ ವಿಷಯಕ್ಕೆ ಸಂಬಂಧಪಟ್ಟಿರುವಂಥದ್ದು, ಇದರಲ್ಲಿ ಇಂಥ ಮಾಹಿತಿಯನ್ನು ನಾವು ಪಡಿಬೋದು ಅಂತಕ್ಕಂಥದ್ದು ಒಂದು ವಿವರಣೆಯನ್ನು ಪೀಠಿಕೆಯಲ್ಲಿ ಕೊಡ್ತೀವಿ ನಾವು, ಅದು ಪ್ರವೇಶ. ಇಲ್ಲಿ ವಿಷಯಕ್ಕೆ ಸಂಬಂಧಿಸಿದಂತೆ ವಿಚಾರಗಳನ್ನು ಚಿಕ್ಕದಾಗಿ ಚೊಕ್ಕದಾಗಿ ಹೇಳ್ತೀವಿ, ಮತ್ತು ಅಲ್ಲೇ ಪೂರ್ತಿ ವಿವರಣೆಯನ್ನು ಮಾಡಬಾರ್ದು. ಮತ್ತು ವಿವರಣೆ ಮಾಡಿಬಿಟ್ರೆ ಅದು ಪೀಠಿಕೆ ಅನಿಸಲ್ಲ, ಅದು ವಿಷಯ ವಿವರಣೆ ಅಂತ ಅನ್ನಿಸ್ತದೆ. ಹಾಗಾಗಿ ಏನಂದರೆ ನಾವು ಪೀಠಿಕೆಯಲ್ಲಿ ಸಂಕ್ಷಿಪ್ತವಾಗಿ ಅವರಿಗೆ ಓದುಗರನ್ನು ಓದಿಸ್ಕೊಂಡು ಹೋಗಲಿಕ್ಕೆ ಒಂದು ಇದನ್ನು ಕೊಡೋದು, ಎನ್ಕರೇಜ್ಮೆಂಟ್ ಮಾಡೋದು. ಅದು ಅಂದರೆ ನಾವು ಇಂಥ ವಿಷಯ ಇದೆ, ಹೀಗಿದೆ, ಹಾಗಿದೆ ನೋಡ್ರಿ, ಜಾಹೀರಾತಿನಲ್ಲಿ ಹೇಳ್ತಿರ್ತಾರಲ್ಲ ಗೊತ್ತಾ, ಆಕರ್ಷಣೆಯನ್ನು ಮಾಡ್ತಾರಲ್ಲ, ಮಾಡಿ ಏನಂದರೆ ಆ ವಸ್ತುವನ್ನು ಖರೀದಿ ಮಾಡಲಿಕ್ಕೆ ಏನಂತಂದ್ರೆ ಒಂದು ಪ್ರೇರಣೆಯನ್ನು ಕೊಡ್ತಾರೆ. ಹಾಗೆ ಈ ಪೀಠಿಕೆ ಕೂಡ ಹಾಗೆ ಪ್ರೇರಣೆ ಇರಬೇಕು, ಓದಲೇಬೇಕು ಮುಂದಿಂದು ಅಂತಂದು ಓದುಗರಿಗೆ ಆಸಕ್ತಿಯನ್ನು ತುಂಬುವ ರೀತಿಯಲ್ಲಿ ಇರಬೇಕು. ಇದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಪೀಠಿಕೆ ಅಂತ ಹೇಳ್ತೀವಿ. ಇನ್ನು ವಿಷಯ ವಿವರಣೆ ಯಾವ ರೀತಿ ಇರಬೇಕು? ಇದು ಪ್ರಬಂಧದ ಬಹುಮುಖ್ಯವಾಗಿರ್ತಕ್ಕಂಥ ಮೇನ್ ಇರೋದೇ ಇದು. ಪೀಠಿಕೆ ಉಪಸಂಹಾರದ್ದೇ ಬೇರೆ, ಪೀಠಿಕೆನೇ ಬೇರೆ. ಆದರೆ ಪ್ರಬಂಧದ ಒಂದು ವಸ್ತುನಿಷ್ಠತೆ ಮುಖ್ಯ ಅಂಶ ಇರೋದೇ ವಿಷಯ ವಿವರಣೆ ಮೇಲೆ. ಇದು ಪ್ರಬಂಧದ ಬಹುಮುಖ್ಯವಾಗಿರ್ತಕ್ಕಂಥ ಭಾಗ. ಇಲ್ಲಿ ವಿಷಯದ ಪೂರ್ಣ ವಿವರಗಳನ್ನು ಅಂಕಿಅಂಶಗಳು, ಉದಾಹರಣೆಗಳೊಡನೆ ಬೇರೆ ಬೇರೆ ವಾಕ್ಯ ವೃಂದಗಳಲ್ಲಿ ವಿವರಿಸಬೇಕು. ಇಲ್ಲಿ ಅಂಕಿ ಸಂಖ್ಯೆಗಳನ್ನು ಕೊಡಬೇಕು, ಚಿಂತಕರ ಹೇಳಿಕೆಗಳನ್ನು ಕೊಡಬೇಕು, ಲೋಕೋಕ್ತಿಗಳನ್ನು ಕೊಡಬೇಕು, ನಮ್ಮ ಚಿಂತನೆಗಳನ್ನು ಬೆರೆಸಬೇಕು,
ನಮ್ಮ ವಿಚಾರಗಳನ್ನು ಬೆರೆಸಬೇಕು. ಒಟ್ಟು ಎಲ್ಲ ಸಮಗ್ರವಾಗಿರ್ತಕ್ಕಂಥ ಮೌಲ್ಯ ಈ ಪ್ರಬಂಧದ ವಿಷಯ ವಿವರಣೆ ಆಗ್ತದೆ. ಆಯಾ ವಾಕ್ಯ ವೃಂದದಲ್ಲಿರುವ, ವಾಕ್ಯ ವೃಂದ ಅಂದರೆ ಗುಂಪು, ವೃಂದ ಅಂದರೆ ಗುಂಪು, ಆಯಾ ವಾಕ್ಯ ವೃಂದದಲ್ಲಿರುವ ವಿಷಯಗಳಲ್ಲಿ ಏಕಸೂತ್ರತೆ ಇರುವಂತೆ ಎಚ್ಚರ ವಹಿಸಬೇಕು. ನಾವು ಬರೆಯುವಂಥ ಪ್ರಬಂಧ ಬರೆಯುವಾಗ ಒಂದು ಕಲ್ಪನೆ, ಸ್ಪಷ್ಟವಾದಂಥ ಕಲ್ಪನೆ ನಮಗಿರ್ತದೆ, ಅಲ್ಲಿಗೆ ಮುಟ್ಟಬೇಕು. ನಾನು ಹೇಳುವಂಥದ್ದು ಇದ್ದೇ ವಿಷಯ ಅಂತಕ್ಕಂಥದ್ದು ಒಂದು ನಿರ್ದಿಷ್ಟತೆ ಇರ್ತದೆ. ಹಾಗೆ ನಾವು ಯಾವುದೇ ವಾಕ್ಯ ವೃಂದದಲ್ಲಿ ಇದ್ದರೂ ಕೂಡ ವಿಷಯಗಳಲ್ಲಿ ಮಾತ್ರ ಏಕಸೂತ್ರತೆ ಇರುವಂತೆ ನೋಡಿಕೊಳ್ಬೇಕಾದ್ದು, ಎಚ್ಚರ ವಹಿಸಬೇಕಾಗಿರುವಂಥದ್ದು ಮುಖ್ಯವಾಗಿರುವಂಥದ್ದು. ಇನ್ನು ಬರೆಯುವಾಗ ವಿಷಯಗಳು ಕಲಸು ಮೇಲೊಗರವಿರಬಾರ್ದು. ಅಂದರೆ ಗೋಜಲು ನಮಗೆ ಅರ್ಥ ಆಗಲಿಲ್ಲ, ನಿನಗೂ ಅರ್ಥ ಆಗಲಿಲ್ಲ ಅನ್ನೋ ರೀತಿಯಲ್ಲಿ ಇರಬಾರ್ದು, ಸ್ಪಷ್ಟವಾಗಿರಬೇಕು. ಪರಸ್ಪರ ವಿರೋಧಿ ವಿಚಾರಗಳಿಗೆ ಅವಕಾಶ ಇರಬಾರ್ದು. ನಮ್ಮ ಪ್ರಬಂಧ ಓದಿದ ನಂತರ ಉಳಿದವರು ಒಪ್ಪಿಗೆ ಹೊರತು ಅವರು ಪ್ರತಿಸ್ಪರ್ಧಿಯಾಗಿ ವಿರೋಧಿ ರೀತಿಯಲ್ಲಿ ಬರುವಂಥ ರೀತಿಯಲ್ಲಿ ಆಗಬಾರ್ದು. ಅದು ಹೇಗೆ, ಇದು ಹೇಗೆ, ಹಿಂಗೆ ಬರ್ದಿರೋದಂಗೆ ಅಂತ ಪ್ರಶ್ನೆಗಳು ಬರದೇ ರೀತಿಯಲ್ಲಿ ಇರಬೇಕಂದ್ರೆ ಪರಸ್ಪರ ವಿರೋಧಿ ವಿಚಾರಗಳಿಗೆ ಅವಕಾಶ ಇರಬಾರ್ದು. ಒಂದು ವಾಕ್ಯ ವೃಂದದ ವಿಚಾರ ಮತ್ತೊಂದು ವಾಕ್ಯ ವೃಂದದ ವಿಚಾರಗಳಿಗೆ ಪೂರಕವಾಗಿರಬೇಕು. ಒಂದು ಸ್ಟೇಟ್ಮೆಂಟ್ನೊಳಗೆ ಒಂದು ವಾಕ್ಯದೊಳಗೆ ಹೇಳಿರ್ತೀವಿ, ಮುಂದಿನ ವಾಕ್ಯ ಅದಕ್ಕೆ ಸಪೋರ್ಟಿವ್ ಆಗಿರಬೇಕು, ಕಾಂಬಿನೇಷನ್ ಇರಬೇಕು, ಒಂದಕ್ಕೊಂದು ಪೂರಕವಾಗಿರಬೇಕು ಅವರು ವಾಕ್ಯ ವೃಂದಗಳು. ಸುಂದರವಾದ ಬರವಣಿಗೆ, ಭಾಳ ನೀಟಾಗಿ ಅಲ್ಲಲ್ಲಿ ನಾವು ಚಿಹ್ನೆಗಳನ್ನು, ಲೇಖನ ಚಿಹ್ನೆಗಳನ್ನು ಕೊಡೋದಾಗಲಿ, ಅವತರಣಿಕೆ ಚಿಹ್ನೆಯನ್ನು ಕೊಡೋದಾಗಲಿ, ಮಹತ್ವವಾಗಿರ್ತಕ್ಕಂತಹ ಅಂಶಗಳಿಗೆ ಅಂಡರ್ಲೈನ್ಗಳನ್ನು ಮಾಡೋದಾಗಲಿ, ಇಂಥವೆಲ್ಲ ಸುಂದರವಾಗಿರ್ತಕ್ಕಂಥ ಬರೆವಣಿಗೆ, ಆಕರ್ಷಕ ಶೈಲಿ, ಒಳ್ಳೆಯ ರೀತಿಯ ವಿಷಯ ಪ್ರತಿಪಾದನೆ ಇರಬೇಕು. ಇದು ಏನಂತಂದರೆ ಈ ವಿಷಯದಲ್ಲಿ ವಿಷಯ ವಿವರಣೆ ಅಂತ ಎರಡನೇ ಒಂದು ಹಂತದಲ್ಲ, ಅಲ್ಲಿ ಇರಬೇಕಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಭಾಗ. ಇನ್ನು ಮುಕ್ತಾಯ ಅಥವಾ ಉಪಸಂಹಾರ, ಮುಕ್ತಾಯ ಅಂದ್ರೆ ಅದೇ, ಉಪಸಂಹಾರ ಅಂದ್ರೆ ಅದೇ. ಇಲ್ಲಿ ಪ್ರಬಂಧ ಪೂರ್ಣವಾಗಬೇಕಾದ್ರೆ ಮೊದಲಿಗೇನು ಪೀಠಿಕೆಯನ್ನು ಹೇಳಿದ್ವಿ, ಆನಂತರದಲ್ಲಿ ಏನು ಹೇಳಿದ್ವಿ, ವಿಷಯ ವಿವರಣೆಯನ್ನು ಕೊಟ್ವಿ. ಇನ್ನು ಮೂರನೇ ಹಂತದಲ್ಲಿ ಮುಕ್ತಾಯ ಅಥವಾ ಉಪಸಂಹಾರ, ಕೊನೆಯಲ್ಲಿ ಬರ್ತಕ್ಕಂಥ ಒಂದು ಹಂತ ಇದು. ಪ್ರಬಂಧ ಪೂರ್ಣವಾಗಬೇಕಾದ್ರೆ ಈ ಭಾಗ ಅಗತ್ಯ. ಇದು ಪೂರ್ಣ ಮುಕ್ತಾಯ ಅಥವಾ ಉಪಸಂಹಾರ ಬರೀಲಾರ್ದೇ ನಮ್ಮ ಪ್ರಬಂಧ ಮುಕ್ತಾಯ ಆಗಲ್ಲ. ಪ್ರಬಂಧದಲ್ಲಿ ಚರ್ಚಿಸಿರುವ ಪ್ರಮುಖ ಅಂಶಗಳನ್ನು ಇಲ್ಲಿ ಸಾರಾಂಶ ರೂಪದಲ್ಲಿ ನೀಡಬಹುದು. ನಾವೇನು ವಿವರಣಾತ್ಮಕವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿರ್ತೀವಲ್ಲ, ಅಲ್ಲಿರ್ತಕ್ಕಂತಹ ಅಂಶಗಳನ್ನು ಸಾರಾಂಶ ರೂಪದಲ್ಲಿ, ಇಲ್ಲಿ ಸಾರಾಂಶ ರೂಪದಲ್ಲಿ ನೀಡಬಹುದು. ಇಲ್ವೇ ತೀರ್ಮಾನ, ಚಿಂತನೆ ಪ್ರೇರಣೆಗೆ ಅಥವಾ ಸಮಸ್ಯೆಗಳ ಪರಿಹಾರ ಸೂತ್ರಗಳು ಇತ್ಯಾದಿ ಅಂಶಗಳನ್ನು ಕೂಡ ಇಲ್ಲಿ ಸೂಚಿಸ್ಬೋದು. ಈ ರೀತಿ ಇದೆ, ಇದನ್ನು ತಮ್ಮ ವಿವೇಚನೆಗೆ ಬಿಟ್ಟಿರುವಂಥದ್ದು, ಅಥವಾ ಈ ರೀತಿ ಮಾಡಲೂಬಹುದು, ಇದು ನಮ್ಮ ಚಿಂತನೆಗೆ ಕಾರಣವಾಗುತ್ತದೆ. ಈ ರೀತಿ ಒಂದು ಕೊಡೋದ್ರ ಮೂಲಕ ಏನಂತಂದರೆ ನಾವು ಮುಕ್ತಾಯ ಮತ್ತು ಉಪಸಂಹಾರವನ್ನು ಮಾಡಿದಾಗ ಮಾತ್ರ ಅದು ಒಂದು ಪ್ರಬಂಧಕ್ಕೆ ತೂಕ ಬರ್ತದೆ. ಹೀಗಾಗಿ ಇಲ್ಲೇನೆಂದರೆ ಪೀಠಿಕೆ, ವಿಷಯ ವಿವರಣೆ ಮತ್ತು ಉಪಸಂಹಾರ, ಇವು ಮೂರು ಹಂತಗಳಲ್ಲಿ ಆ ಹಂತಗಳಿಗೆ ಸೂಕ್ತವಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ಬರವಣಿಗೆಯನ್ನು ಮಾಡಿದಾಗ ಅದೊಂದು ಪ್ರಬಂಧ ಅನಿಸ್ಕೊಳ್ತದ. ಓಕೆ, ಪೀಠಿಕೆಯಂತೆಯೇ ಮುಕ್ತಾಯವು ಕೂಡ ಹಿತಮಿತವಾಗಿ ಆಕರ್ಷಕವಾಗಿರಬೇಕು. ಹೆಂಗೆ ಪೀಠಿಕೆ ಶಾರ್ಟ್ಕಟ್ಟಾಗಿ ಕೊಟ್ಟು ನಾವು ಓದುಗನನ್ನು ಪ್ರತಿಯೊಂದು ಸಾಲುಗಳನ್ನು ಬಿಡದಂತೆ ಓದಿಸ್ಕೊಂಡು ಹೋಗೋ ರೀತಿಯಲ್ಲಿ ಏನು ಬರಿತೀವಲ್ಲ, ಅದೇ ರೀತಿಯೇ ಇಲ್ಲೇ ಮುಕ್ತಾಯ ಹಂತ ಕೂಡ, ಮುಕ್ತಾಯವನ್ನು ಉಪಸಂಹಾರವನ್ನು ಬರೆಯುವಂಥದ್ದು ಕೂಡ ಹಿತಮಿತವಾಗಿ ಆಕರ್ಷಕವಾಗಿರಬೇಕು. ನೀವು ಪ್ರೌಢಶಾಲೆ ವಿದ್ಯಾರ್ಥಿಗಳಾದ ನಿಮಗೆ ಪರೀಕ್ಷೆಯಲ್ಲಿ 3 ವಿಷಯಗಳನ್ನು ಕೊಟ್ಟು ಯಾವುದಾದ್ರೂ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಬಂಧವನ್ನು ಬರೆಯುವಂತೆ ಸೂಚಿಸಲಾಗುತ್ತದೆ. ಅಂದರೆ ಪ್ರತಿ ಪರೀಕ್ಷೆಯಲ್ಲಿ ನಿಮಗೆ ಒಂದು 3 ವಿಷಯ ಕೊಡ್ತಾರೆ. ನಮ್ಮೂರ ಜಾತ್ರೆ, ನನ್ನ ಶಾಲೆ, ಪರಿಸರ ಪ್ರಜ್ಞೆ, ಹಿಂಗೇನೋ ಒಂದು ವಿಷಯವನ್ನು ಕೊಡ್ತಾರೆ. ಇದರಲ್ಲಿ ನಿನಗೆ ಬೇಕಾಗಿರ್ತಕ್ಕಂಥ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ಬರೀರಿ ಅಂತ ಹೇಳ್ತಾರೆ. ಈಗ ನಿಮಗೊಂದು ನಾನು ಗೃಹಪಾಠ ಕೊಡ್ತೀನಿ. ಪ್ರಬಂಧ ಬರೆಯಬಹುದಾದ ವಿಷಯಗಳ ಪಟ್ಟಿ ಮಾಡ್ಕೊಂಬರ್ರಿ, ಒಂದು 10 ಪಟ್ಟಿ ಮಾಡ್ಕೊಂಬರ್ರಿ. ಏನೇನು ನೀವು ಏನು ಬರೀಬೇಕಂತ ಮಾಡಿರಿ,
ಯಾವ ವಿಷಯದ ಮೇಲೆ ಪ್ರಬಂಧ ಬರೀಬೇಕು ಅನ್ನೋದು ನಿಮ್ಮದು ವಿಚಾರ ಅದ ಅನ್ನೋದನ್ನು ಪಟ್ಟಿ ಮಾಡ್ಕೊಂಡು ಬಂದು ನಿಮ್ಮ ಶಿಕ್ಷಕರಿಗೆ ತೋರಿಸ್ಬೇಕು. ತೋರಿಸಿದ್ರೆ ಅವ್ರು ಏನು ಮಾಡ್ತಾರೆ, ಇದು ಪ್ರಬಂಧ ಬರೀಲಿಕ್ಕೆ ಯೋಗ್ಯವಾದಂಥ ವಿಷಯ ಅಂತ ಹೇಳಿ ಮಾರ್ಕ್ ಮಾಡ್ತಾರೆ. ಇದು ಪ್ರಬಂಧ ಬರೀಲಿಕ್ಕೆ ಯೋಗ್ಯವಾಗಿರುವಂಥದ್ದು ಅಲ್ಲ ಅಂತಂದು ಹೇಳ್ತಾರೆ. ಹೌದಲ್ಲ? ಆ ರೀತಿ ಪಟ್ಟಿ ಮಾಡಿಕೊಂಡು ತೋರಿಸಿ ಪ್ರಬಂಧ ಬರೀಲಿಕ್ಕೆ ಮುಂದುವರಿರಿ. ಇಲ್ಲಿವರೆಗೆ ಶಾಂತ ರೀತಿಯಿಂದ ಕುಳಿತು ಸಾಕಷ್ಟು ಹೊಸ ಹೊಸ ವಿಷಯಗಳನ್ನು ತಿಳ್ಕೊಂಡಿದ್ದಕ್ಕೆ ನಿಮ್ಗೆಲ್ರಿಗೂ ಧನ್ಯವಾದಗಳು. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ. ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes, sir. Yes, teacher. Present, ma'am.